विज्ञानरोचिपरिपूरितान्तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 3ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ ಪುರುಷಾಯಾತ್ಮಮೂಲಾಯ ಮೂಲಪ್ರಕೃತಯೇ ನಮಃ. ಕ್ಷೇತ್ರಜ್ಞಾಯ ಗಜೇಂದ್ರ ಭಗವಂತನನ್ನ ಸ್ತೋತ್ರ ಮಾಡ್ತಾ ಕ್ಷೇತ್ರಜ್ಞನಿಗೆ ನಮಸ್ಕಾರ ಅಂತಾನೆ. ಕ್ಷೇತ್ರ ಅಂತಂದ್ರೆ ಕ್ಷೇತ್ರಂ ಅವ್ಯಕ್ತಂ ಮಹದಹಂಕಾರಾದಿಕಂ ಜಾನಾತಿ ಇತಿ ಕ್ಷೇತ್ರಜ್ಞಃ. ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಎಲ್ಲ ತತ್ವಗಳನ್ನ ಯಾರು ತಿಳ್ಕೊಂಡಿದ್ದಾನೋ ಅವನು ಕ್ಷೇತ್ರಜ್ಞ ಅಂತ ಕರೆಸ್ಕೊಳ್ತಾನೆ. ಮಹಾಭೂತಾನ್ಯಹಂಕಾರೋ ಭೂತಿರವ್ಯಕ್ತಮೇವ ಚ ಏತತ್ ಕ್ಷೇತ್ರಮಿತಿ ಪ್ರೋಕ್ತಂ ಅಂತ ಭಗವದ್ಗೀತೆಯಲ್ಲಿ ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೆ ಏನು ಅನ್ನೋದರ ವಿವರಣೆಯನ್ನ ಕೃಷ್ಣ ಹೇಳ್ತಾನೆ. ಹಾಗಾಗಿ ಆ ಅಭಿಪ್ರಾಯದಲ್ಲಿ ಕ್ಷೇತ್ರಜ್ಞ ಅಂತಂದ್ರೆ ಇದೆಲ್ಲ ತತ್ವಗಳು. ಆ ತತ್ವಗಳನ್ನ ಚೆನ್ನಾಗಿ ಯಾರು ತಿಳ್ಕೊಂಡಿದ್ದಾನೋ ಅವನು ಕ್ಷೇತ್ರಜ್ಞ ಅಂತ. ಅಥವಾ ಕ್ಷೇತ್ರ ಅಂದ್ರೆ ಈ ಶರೀರ ಮೊದಲಾದವುಗಳು. ಕ್ಷೀಯತೆ ಅತ್ರ ಇತಿ ಕ್ಷೇತ್ರಂ ಅಂತಿಟ್ಟುಕೊಂಡ್ರೆ ನಾಶವನ್ನು ಹೊಂದತಕ್ಕಂಥದ್ದು ಯಾವುದಿದೆ, ಈ ಶರೀರ ಮೊದಲಾದವುಗಳು, ಇದೆಲ್ಲ ಕ್ಷೇತ್ರ. ಇದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಆದ್ರಿಂದ ಕ್ಷೇತ್ರಜ್ಞ ಅಂತ ಹಾಗೂ ಕೂಡ ಹೇಳಬಹುದು. ಮತ್ತೊಂದು, ಎಲ್ಲ ಕಡೆಯಲ್ಲಿಯೂ ಕೂಡ ಇದ್ದು ನಿಯಾಮಕನಾಗಿ ಇದ್ದು ಒಳಗಿದ್ದು ಎಲ್ಲ ವ್ಯಾಪಾರಗಳನ್ನು ತಿಳ್ಕೊಂಡಿದ್ದಾನೆ. ಸಕಲ ಪ್ರಾಣಿಗಳ ಶರೀರದ ಒಳಗೆ ನಿಯಾಮಕತೆಯ ಒಳಗಿದ್ದು ಸಕಲ ಪ್ರಾಣಿಗಳ ವ್ಯಾಪಾರಾದಿಗಳನ್ನೂ ತಿಳ್ಕೊಂಡಿರ್ತಕ್ಕಂಥವನು. ಆದ್ರಿಂದಲೂ ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞಾಯ ನಮಃ ತುಭ್ಯಂ ಸರ್ವಾಧ್ಯಕ್ಷಾಯ, ಎಲ್ಲವನ್ನೂ ನೋಡ್ತಕ್ಕಂಥವನು.
ಎಲ್ಲರ ಕಣ್ಣು ಮುಂದೆ ಇದ್ದಾನೆ, ಎಲ್ಲೋ ದೂರದಲ್ಲಿಲ್ಲ. ಸರ್ವಾಧ್ಯಕ್ಷಾಯ ಮತ್ತು ಸಾಕ್ಷಿಣೆ, ಸಾಕ್ಷಿ ಸ್ವರೂಪನಾಗಿದ್ದಾನೆ. ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಅಧ್ಯಕ್ಷ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ಎಲ್ಲರಿಗೂ ಒಡೆಯ, ಸರ್ವವ್ಯಾಪಿ ಮತ್ತು ಎಲ್ಲ ಜೀವರ ಕರ್ಮಗಳನ್ನು ನೋಡ್ತಾ ಇದ್ದಾನೆ. ಸರ್ವಸಾಕ್ಷಿ. ಪುರುಷಾಯ, ಪುರುಷ ಅನ್ನೋ ಶಬ್ದಕ್ಕೆ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ ಹಿಂದೆ ಅರ್ಥ ನೋಡಿದ್ದೇವೆ. 6 ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥವನು ಯಾರೋ ಅವನು ಪುರುಷ ಅಂತವನು. ಆತ್ಮ ಮೂಲಾಯ, ಎಲ್ಲ ಆತ್ಮ ಅಂದರೆ ಜೀವರು ಅಂತಿಟ್ಟುಕೊಂಡ್ರೆ ಆ ಎಲ್ಲ ಜೀವರಿಗೆ ಮೂಲ, ಅವರ ಎಲ್ಲ ಜೀವರಿಗೆ ಮೂಲ ಆಶ್ರಯನಾಗಿದ್ದಾನೆ ಅಂತ ಅರ್ಥ. ಆತ್ಮ ಮೂಲ. ಆಮೇಲೆ ಮೂಲ ಪ್ರಕೃತಯೇ ನಮಃ. ಮೂಲ ಪ್ರಕೃತಯೇ ಅಂದ್ರೆ ಮೂಲ ಪ್ರಕಾರನಾಗಿರ್ತಕ್ಕಂಥವನು, ಮೂಲ ಪ್ರಕೃತಿಗೂ ಮೂಲನಾಗಿರ್ತಕ್ಕಂಥವನು. ಅಂತಹ ನಿನಗೆ ನಮಸ್ಕಾರ ಅಂತ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೆ ಪುರುಷಾಯಾತ್ಮ ಮೂಲಾಯ ಮೂಲ ಪ್ರಕೃತಯೇ ನಮಃ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ ಸರ್ವಪ್ರತ್ಯಯ ಹೇತವೇ ಅಸತ್ಯಾಚ್ಚ ವಿಮುಕ್ತಾಯ ಸದಾ ಭಾಸಾಯ ತೇ ನಮಃ. ಸರ್ವೇಂದ್ರಿಯ ಗುಣ ದ್ರಷ್ಟೃ, ಎಲ್ಲ ಇಂದ್ರಿಯ ಗುಣಗಳೇನಿದ್ದಾವೆ ಅವುಗಳನ್ನು ಕಾಣ್ತಾ ಇದ್ದಾನೆ ಅಂತ ಅರ್ಥ. ಸರ್ವೇಂದ್ರಿಯ ಗುಣಗಳು ಶಬ್ದ ಸ್ಪರ್ಶ ಮೊದಲಾದವುಗಳು ಇಂದ್ರಿಯಗಳ ಗುಣಗಳು. ಇಂದ್ರಿಯಗಳಿಂದ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಗುಣಗಳವೆಲ್ಲ ಶಬ್ದ ಸ್ಪರ್ಶ ರೂಪರಸಗಂಧ ಮೊದಲಾದವುಗಳು. ಆ ಎಲ್ಲ ಸರ್ವೇಂದ್ರಿಯ ಗುಣ ಏನಿದ್ದಾವೆ ಅವುಗಳನ್ನು ದ್ರಷ್ಟೃ ನೋಡ್ತಾ ಇದ್ದಾನೆ. ಸರ್ವ ಪ್ರತ್ಯಯ ಹೇತವೆ, ಸರ್ವ ಪ್ರತ್ಯಯ ಎಲ್ಲರಿಗೂ ಬರ್ತಕ್ಕಂಥ ಸರ್ವೇಷಾಂ ಪ್ರತ್ಯಯ, ಪ್ರತ್ಯಯ ಅಂದರೆ ಜ್ಞಾನ. ಆ ಎಲ್ಲರ ಜ್ಞಾನಕ್ಕೆ ಇವನು ಹೇತು, ಕಾರಣನಾಗಿದ್ದಾನೆ. ಎಲ್ಲರಿಗೂ ಜ್ಞಾನ ಬರಲಿಕ್ಕೆ ಇವನೇ ಕಾರಣ. ಸರ್ವ ಪ್ರತ್ಯಯಗಳಿಗೂ ಕೂಡ ಇವನು ಕಾರಣ. ಸರ್ವ ಪ್ರತ್ಯಯ ಹೇತವೇ. ಅಸತ್ಯಾಚ್ಚ, ಅಸತ್ಯ ಅಂದರೆ ಸುಳ್ಳು ಪ್ರತಿಷ್ಠೆಯನ್ನ ಎಂದೂ ಮಾಡೋದಿಲ್ಲ. ಇಲ್ಲದೇ ಇರುವಂತಹದನ್ನ ತೋರಿಸ್ಕೊಳ್ಳೋದು. ಕೆಲವರೆಲ್ಲ ಹಾಗೆ ಮಾಡ್ತಾರೆ, ತಮ್ಮಲ್ಲಿ ಇಲ್ಲದೇ ಇರೋದನ್ನ ಇದೆ ಅಂತ ತೋರಿಸ್ಕೊಳ್ತಾರೆ. ಅಸತ್ಯ. ಇವನಿಗೆ ಸ್ವತಂತ್ರನಾದ್ದರಿಂದ ಎಲ್ಲವನ್ನೂ ಎಲ್ಲ ಸಾಮರ್ಥ್ಯ ಇವನಿಗಿರೋದ್ರಿಂದ ಇಲ್ಲದೇ ಇರೋದು ತೋರಿಸ್ಕೊಳ್ಳೋದು ಅಂತ ಇಲ್ವೇ ಇಲ್ಲ. ಅಸತ್ಯಾಚ್ಚ ವಿಮುಕ್ತಾಯ, ಅದರಿಂದ ವಿಮುಕ್ತನಾಗಿದ್ದಾನೆ ಅಸತ್ಯದಿಂದ. ಅಥವಾ ಈ ಸಂಸಾರ ಅಂತನ್ನೋದು ಅಸ್ವಾಭಾವಿಕವಾದದ್ದು ಎಲ್ರಿಗೂ ಕೂಡ. ಅಸತ್ಯ ಅಂದ್ರೆ ಅಸ್ವಾಭಾವಿಕ ಅಂತ ಅರ್ಥ. ಇದು ನಮ್ಮ ಸ್ವಭಾವ ಅಲ್ಲ. ಈ ಸಂಸಾರ ನಮ್ಮ ಸ್ವಭಾವ ಅಲ್ಲ. ಆದರೂ ನಾವು ಈ ಸಂಸಾರದಲ್ಲಿ ಇದ್ದೇವೆ. ಆದರೆ ಅವನು ಅಸತ್ಯಾತ್ ವಿಮುಕ್ತ ಅಂದ್ರೆ ಈ ಸಂಸಾರದಿಂದ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಅಸತ್ಯಾಚ್ಚ ವಿಮುಕ್ತಾಯ ಸದಾಭಾಸಾಯ, ಯಾವಾಗಲೂ ಸರ್ವಜ್ಞನಾಗಿರ್ತಕ್ಕಂಥವನು ಅಂತ ಅರ್ಥ. ಸದಾ ಭಾಸಸ್ವರೂಪ, ಜ್ಞಾನಸ್ವರೂಪ. ಅಥವಾ ಸನ್, ಸತ್ ಅಂದ್ರೆ ವಾಯುದೇವರು. ಆಭಾಸಃ ಪ್ರಕಾಶ,
ಯಸ್ಯ ತಸ್ಮಾತ್ ವಾಯುದೇವರೇನಿದ್ದಾರೆ ಅವರಿಗೆ ಜ್ಞಾನವನ್ನ ಕೊಡ್ತಕ್ಕಂಥವನು ಅಂತ ಅರ್ಥ. ವಾಯುದೇವರು ಸದಾಭಾಸ, ಸತ ಅಂದ್ರೆ ವಾಯುದೇವರು, ಅವರಿಗೆ ಆಭಾಸ ಪ್ರದನಾಗಿದ್ದಾನೆ, ಜ್ಞಾನವನ್ನ ಕೊಡ್ತಕ್ಕಂಥವನಾಗಿದ್ದಾನೆ ಅಂತ. ಅಥವಾ ಸದಾಭಾಸಂ, ಆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಭಾಸ ಚೆನ್ನಾಗಿ ಅಂದ್ರೆ ಸ್ವಾತಂತ್ರ್ಯೇಣೈವ ಭಾಸ, ಸ್ವತಂತ್ರವಾಗಿ ಹೊಳಿತಕ್ಕಂಥವನು ಅಂತ ಹಾಗೂ ಅರ್ಥ ಮಾಡಬಹುದು. ಆಭಾಸಕೋಸ್ಯ ಪವನಃ ಪವನಸ್ಯ ರುದ್ರಃ ಅಂತ ಪ್ರಮಾಣ ಇರೋದ್ರಿಂದ ಓಂ ಆಭಾಸ ಏವ ಚ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಅಲ್ಲಿ ಸಂತಹ ಅಂದ್ರೆ ಸಜ್ಜನರಾದ ವಾಯು ಮೊದಲಾದವರಿಗೆ ಸಾಕ್ಷಾತ್ತೋ ಅಥವಾ ಪರಂಪರೆಯ ಆಭಾಸ ಪ್ರತಿಬಿಂಬ ರೂಪನಾಗಿದ್ದಾನೆ. ಆದ್ರಿಂದಲೂ ಸದಾಭಾಸ ಅಂತ. ಜ್ಞಾನಸ್ವರೂಪ, ಸದಾ ಸರ್ವಜ್ಞನಾಗಿರ್ತಕ್ಕಂಥವನು ಅಂತ. ಅಂತಹ ನಿನಗೆ ನಮಸ್ಕಾರ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ ಸರ್ವಪ್ರತ್ಯಯ ಹೇತವೇ ಅಸತ್ಯಾಚ್ಚ ವಿಮುಕ್ತಾಯ ಸದಾಭಾಸಾಯ ತೇ ನಮಃ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಆಮೇಲೆ ಅಖಿಲ ಕಾರಣಾಯ, ಎಲ್ಲದಕ್ಕೂ ಕಾರಣನಾಗಿದ್ದಾನೆ, ಎಲ್ಲದಕ್ಕೂ ಅವನೇ ಕಾರಣ, ಅಖಿಲ ಕಾರಣ. ಅಖಿಲ ಕಾರಣಾಯ ನಮಃ. ಆಮೇಲೆ ನಾರಾಯಣಾಯ ಆರ್ತಿ ವಿನಾಶನಾಯ, ಆರ್ತಿಯನ್ನ ನಾಶ ಮಾಡ್ತಕ್ಕಂಥವನು. ಯಾರ್ಯಾರಿಗೆ ದುಃಖ ಇದೆಯೋ ಆ ಎಲ್ಲ ದುಃಖವನ್ನ, ಆರ್ತಿ ಅಂದ್ರೆ ದುಃಖ, ಆರ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಆರ್ತಿ ವಿನಾಶಕ್ಕೋಸ್ಕರ ಇವನನ್ನೇ ಸ್ತೋತ್ರ ಮಾಡ್ತಾರೆ. ಪೀಡಾ ಪರಿಹಾರಕ, ಆರ್ತಿಯನ್ನ ವಿನಾಶ ಮಾಡ್ತಕ್ಕಂಥವನು. ಆರ್ತಿ ವಿನಾಶನಾಯ, ದುಃಖವನ್ನ ಪರಿಹಾರ ಮಾಡ್ತಕ್ಕಂಥವನು, ಪೀಡೆಯನ್ನ ಪರಿಹಾರ ಮಾಡ್ತಕ್ಕಂಥವನು. ಇನ್ನೊಂದು ಆರ್ತಿ ಅಂತಂದ್ರೆ ಪಿನಾಕ ಕೋಟಿ ತಸ್ಯ ವಿನಾಶನಃ, ಪಿನಾಕಗಳು ಅದನ್ನ ಆರ್ತಿ ಅಂತ, ಅದನ್ನ ನಾಶ ಮಾಡ್ತಕ್ಕಂಥವನು. ತಸ್ಯ ಇನ್ನೊಂದು ಆರ್ತಿ ಪೀಡಾ ಧನುಷ್ಕೋಟ್ಯೋಹೋ ಇತಿ ವಿಶ್ವ. ಪೀಡೆ, ಧನುಷು, ಕೋಟ್ ಇದೆಲ್ಲ ಆರ್ತಿ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತದೆ. ಹಾಗಾಗಿ ಆರ್ತಿ ಅಂದ್ರೆ ಪಿನಾಕ ಅಂತ ಅರ್ಥ ಮಾಡಿದ್ದಾರೆ, ಪಿನಾಕ ಕೋಟಿ, ಅದನ್ನು ನಾಶ ಮಾಡ್ತಕ್ಕಂಥವನು. ಅಲ್ಲೇ ನಾರಾಯಣನೇ ನಿನಗೆ ನಮಸ್ಕಾರ. ಸರ್ವಾಗಮಾಂನಾಯ, ಸರ್ವಾಗಮ ಆಮ್ನಾಯ ಮಹಾರ್ಣವಾಯ, ಎಲ್ಲ ಆಮ್ನಾಯಗಳು, ವೇದಗಳು, ಆಗಮಗಳು, ಪಂಚರಾತ್ರಾದಿ ಆಮ್ನಾಯಗಳು, ಸಾಂಗವಾದ ವೇದಗಳು, ಇವುಗಳೆಲ್ಲಗಳಿಗೂ ಎಲ್ಲದಕ್ಕೂ ಕೂಡ ಮಹಾರ್ಣವಾಯ, ಸಮುದ್ರದಂತೆ ಇದ್ದಾನೆ. ಅಂದ್ರೆ ನದಿಗಳೆಲ್ಲ ಹೋಗಿ ಸಮುದ್ರವನ್ನ ಹೋಗಿ ಸೇರ್ತಾವೆ. ಸಮುದ್ರ ಅನ್ನೋದು ಎಲ್ಲಾ ನದಿಗಳಿಗೂ ಆಶ್ರಯವಾಗಿದೆ, ಅದೇ ಗತಿ. ನದಿಗಳ ಕೊನೆ ಗತಿ ಯಾವುದು? ಹೋಗಿ ಸೇರಬೇಕಾದದ್ದು ಸಮುದ್ರಕ್ಕೆ. ಹಾಗೆ ಎಲ್ಲ ವೇದಗಳು ಕೂಡ ನದಿಗಳಿದ್ದಂಗೆ, ಆ ಎಲ್ಲ ನದಿಗಳು ಎಲ್ಲಿ ಹೋಗಿ ಸೇರಬೇಕು? ಎಲ್ಲಾ ವೇದಗಳು ಕೂಡ ಹೋಗಿ ಭಗವಂತನಲ್ಲೇ ಸೇರ್ತಾವೆ.
ಮಹಾರ್ಣವದಂತೆ ಇದ್ದಾನೆ, ಸಮುದ್ರದಂತೆ ಇದ್ದಾನೆ. ಸರ್ವೇ ವೇದಾಹ ಯತ್ ಪದಮಾಮನಂತಿ ಅಂತ ಪ್ರಮಾಣ. ಎಲ್ಲ ವೇದಗಳು ಯತ್ ಪದಮಾಮನಂತಿ, ಯಾವ ಭಗವಂತನ ಪಾದವನ್ನೇ ಹೋಗಿ ಸೇರ್ತಾವೆ. ಎಲ್ಲ ವೇದಗಳಿಗೆ ಮುಖ್ಯಾರ್ಥನಾಗಿದ್ದಾನೆ ಅಂತ ಅರ್ಥ. ಆಮನಾಯ ಶಾಸ್ತ್ರಗಳು ಅವೆಲ್ಲ ಹೋಗಿ ಅವನನ್ನೇ ಸೇರ್ತಾವೆ. ಅಂದರೆ ಎಲ್ಲ ವೇದಗಳಿಗೂ ಮತ್ತು ಆಮನಾಯಗಳಿಗೂ ಎಲ್ಲದಕ್ಕೂ ಕೂಡ ಅವನು ಎಲ್ಲವುಗಳಿಗಿಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ಎಲ್ಲ ವೇದ, ರಾಮಾಯಣ, ಪುರಾಣ, ಭಾರತ ಎಲ್ಲವೂ ಅವನನ್ನೇ ಹೇಳ್ತಾ ಇದ್ದಾವೆ. ಆದಿಯಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ಎಲ್ಲ ಕಡೆಯಲ್ಲೂ ಅವನೇ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ಗೀತೆಯಲ್ಲಿ ಹೇಳ್ತಾನೆ. ಎಲ್ಲ ವೇದಗಳಿಂದ ನಾನೇ ಪ್ರತಿಪಾದ್ಯ. ನಾರಾಯಣ ಪರ ವೇದಾಹ ಅಂತ ಹೇಳಿ ನಾರಾಯಣ ಪರಗಳಾಗಿದ್ದಾವೆ ವೇದಗಳು ಅಂತ ಹೇಳ್ತಾ ಇದ್ದಾವೆ. ಹಾಗಾಗಿ ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅಂತ ಅರ್ಥ. ಆಮೇಲೆ ನಮಃ ಅಪವರ್ಗಾಯ ಪರಾಯಣಾಯ. ಅಪವರ್ಗ ಅಂತಂದ್ರೆ ಮೋಕ್ಷ ಅಂತ ಅರ್ಥ. ಎಲ್ಲರ ಮೋಕ್ಷಕ್ಕೆ ಅವನು ಕಾರಣ. ಆಮೇಲೆ ಪರಾಯಣ, ಮುಕ್ತರಿಗೆ ಆಶ್ರಯ. ಮುಕ್ತಾನಾಂ ಪರಮಾಗತಿ ಅಂತ, ಮುಕ್ತರಿಗೆಲ್ಲ ಪರಮಾಗತಿ. ಮುಕ್ತರೆಲ್ಲ ಅವನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತ ಸೂತ್ರ. ಎಲ್ಲರಿಗೂ ಅವನೇ ಪರಾಯಣ, ಮುಕ್ತರಿಗೂ ಅವನೇ ಆಶ್ರಯನಾಗಿದ್ದಾನೆ. ಮೋಕ್ಷಕ್ಕೂ ಕಾರಣ, ಮೋಕ್ಷದಲ್ಲಿ ಆ ಎಲ್ಲ ಮುಕ್ತರಿಗೂ ಆಶ್ರಯನೂ ಆಗಿದ್ದಾನೆ, ಮುಖ್ಯ ಆಶ್ರಯನಾಗಿದ್ದಾನೆ. ಅಂತಹ ಎಲೆ ಭಗವಂತನೇ, ನಾರಾಯಣನೇ, ನಿನಗೆ ನಮಸ್ಕಾರ. ನಾರಾಯಣ ಅಂತಂದ್ರೆ ನಾರಾಯಣ ಶಬ್ದಕ್ಕೆ ಇದೆಲ್ಲ ಅರ್ಥಗಳು. ಎಲ್ಲ ಜ್ಞಾನಿಗಳಿಗೆ ಅವನು ಆಶ್ರಯ, ಮುಕ್ತರಿಗೆಲ್ಲ ಆಶ್ರಯ. ನಾರರು ಅಂದ್ರೆ ಮುಕ್ತರು, ಅವರಿಗೆಲ್ಲ ಅಯನ, ಆಶ್ರಯನಾಗಿದ್ದಾನೆ. ಪರಾಯಣಾಯ ಅಂದ್ರು ನಾರಾಯಣಾಯ ಅಂದ್ರು ಒಂದೇ. ಮುಕ್ತರಿಗೆಲ್ಲ ಆಶ್ರಯನಾಗಿದ್ದಾನೆ. ಅಂತಹ ನಾರಾಯಣನಿಗೆ ನಮಸ್ಕಾರ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ ಗುಣಾರಣಿಚ್ಛನ್ನ ಚಿದೂಷ್ಮಪಾಯ ತತ್ಕ್ಷೋಭ ವಿಸ್ಫೂರ್ಜಿತಮಾನಸಾಯ ಯುಕ್ತಾತ್ಮಭಿಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಗುಣಾರಣಿಚ್ಛನ್ನ ಚಿತ್ ಊಷ್ಮಪಾಯ. ತ್ರಿಗುಣಗಳು, ಸತ್ವ, ರಜಸ್ಸು, ತಮಸ್ಸು ಅಂತನ್ನೋ ತ್ರಿಗುಣಗಳೇನಿದ್ದಾವೆ, ಈ ತ್ರಿಗುಣಗಳು ಅರಣಿ ಇದ್ದಂತೆ. ಗುಣ ಅರಣಿ, ಗುಣ ಎಂಬ ಅರಣಿ. ಆ ಅರಣಿಯೊಳಗೆ ಬೆಂಕಿ ಇರ್ತದೆ, ಅದನ್ನು ಮಥನ ಮಾಡಬೇಕು. ಅರಣಿ ಮಥನ ಮಾಡಿದರೆ ಅವ್ಯಕ್ತವಾಗಿ ಒಳಗೆ ಇರುವಂತಹ ಬೆಂಕಿ ಅದು ವ್ಯಕ್ತ ಆಗ್ತದೆ. ಹಾಗೆ ತ್ರಿಗುಣಗಳೆಂಬ ಅರಣಿಯ ಒಳಗೆ ಅಡಗಿರುವ ಜೀವ ಸ್ವರೂಪ ಜ್ಞಾನ ಅನ್ನೋ ಬೆಂಕಿಯನ್ನ ವ್ಯಕ್ತ ಮಾಡಿಕೊಡ್ತಾನೆ. ಜೀವಸ್ವರೂಪ ಜ್ಞಾನ ಅನ್ನೋ ಬೆಂಕಿ ಎಲ್ಲಿದೆ? ತ್ರಿಗುಣಗಳೆಂಬ ಅರಣಿಯ ಒಳಗೆ ಇದೆ. ಆ ತ್ರಿಗುಣಗಳೆಂಬ ಬೆಂಕಿಯ ಒಳಗೆ ಅಡಗಿ ಇರುವಂಥದ್ದು ಜೀವರ ಸ್ವರೂಪ ಜ್ಞಾನ. ಅಂತಹ ಸ್ವರೂಪ ಜ್ಞಾನ ಎಂಬಂತಹ ಬೆಂಕಿಯನ್ನ ಅಭಿವ್ಯಕ್ತಿ ಮಾಡಿಕೊಡ್ತಕ್ಕಂಥವನು ಅವನು. ಅದನ್ನು ಮಥನ ಮಾಡಿ ಅದು
ನಮ್ಮ ಜೀವ ಸ್ವರೂಪ ಜ್ಞಾನ ಏನಿದೆ ಅದು ಅಭಿವ್ಯಕ್ತ ಆಗಬೇಕಾಗಿದ್ರೆ ಅವನು ಕಾರಣ. ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ತಕ್ಕಂಥವನು ಅವನು. ಗುಣಾರಣಿಚ್ಛನ್ನ ಚಿತ್ ಊಷ್ಮಪಾಯ, ಅದನ್ನ ಅಭಿವ್ಯಕ್ತಿ ಮಾಡಿಕೊಡ್ತಕ್ಕಂತಹ ನಿನಗೆ ನಮಸ್ಕಾರ. ತತ್ಕ್ಷೋಭ ವಿಸ್ಫೂರ್ಜಿತ ಮಾನಸಾಯ, ತತ್ಕ್ಷೋಭ ಆ ತ್ರಿಗುಣಗಳ ಕ್ಷೋಭ ಏನಿದೆ ಅದರಲ್ಲಿ ವಿಸ್ಫೂರ್ಜಿತ ಮಾನಸಾಯ ಹೊಳೆತಕ್ಕಂತಹ ಮನಸ್ಸುಳ್ಳವನು. ತ್ರಿಗುಣಗಳ ಕ್ಷೋಭದಲ್ಲಿಯೂ ಕೂಡ ಹೊಳೆತಕ್ಕಂತಹ ಮನಸ್ಸುಳ್ಳವನಾಗಿದ್ದಾನೆ. ಯುಕ್ತಾತ್ಮಭಿಹಿ ಸ್ವಹೃದಯೇ ಪರಿಭಾವಿತಾಯ, ಯುಕ್ತಾತ್ಮರು ಯಾರಿದ್ದಾರೆ? ಭಕ್ತಿ ಜ್ಞಾನ ಮೊದಲಾದ ಗುಣಗಳಿಂದ ಯುಕ್ತರಾದ ಚೇತನರು ಅಂತ ಅರ್ಥ. ಯುಕ್ತಾತ್ಮರು ಅಂತಂದ್ರೆ ಭಕ್ತ್ಯಾದಿಗಳಿಂದ ಯುಕ್ತರಾದ ಜ್ಞಾನಿಗಳೇನಿದ್ದಾರೆ ಅವರಿಂದ ಸ್ವಹೃದಯೇ ತಮ್ಮ ಹೃದಯದಲ್ಲಿ ಪರಿಭಾವಿತನಾಗಿದ್ದಾನೆ, ಧ್ಯಾನ ಮಾಡಲು ಯೋಗ್ಯನಾಗಿದ್ದಾನೆ. ಜ್ಞಾನ ಭಕ್ತ್ಯಾದಿಗಳಿಂದ ಯುಕ್ತರಾದ ಜನರು ಹೃದಯದಲ್ಲಿ ಇವನನ್ನೇ ಸ್ತೋತ್ರ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಅಂತರ್ಥ. ಯುಕ್ತಾತ್ಮಭಿಹಿ ಸ್ವಹೃದಯೇ ಪರಿಭಾವಿತಾಯ ತಸ್ಮೈ ಅಂತಹ ಜ್ಞಾನಾತ್ಮನೇ ಭಗವತೆ ಈಶ್ವರಾಯ ನಮಃ. ಜ್ಞಾನಾತ್ಮನಾಗಿರ್ತಕ್ಕಂತಹ ಭಗವತೆ ಈಶ್ವರಾಯ, ಎಲ್ಲರಿಗೂ ಒಡೆಯನಾಗಿದ್ದಾನೆ ಭಗವಾನ್, ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ ಅಂತಹ ಈಶ್ವರಾಯ ಒಡೆಯನಾಗಿರ್ತಕ್ಕಂತಹ ನಿನಗೆ ನಮಸ್ಕಾರ ಅಂತರ್ಥ. ಸರ್ವಸ್ವಾಮಿಯಾಗಿದ್ದಾನೆ ಈಶ್ವರ, ಜ್ಞಾನಾತ್ಮ ಜ್ಞಾನಸ್ವರೂಪನಾಗಿದ್ದಾನೆ ಅಂತಹ ನಿನಗೆ ನಮಸ್ಕಾರ ಅಂತ. ಗುಣಾರಣಿಚ್ಛನ್ನ ಚಿದೂಷ್ಮಪಾಯ ತತ್ಕ್ಷೋಭ ವಿಸ್ಫೂರ್ಜಿತ ಮಾನಸಾಯ ಯುಕ್ತಾತ್ಮಭಿಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮಾಃ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ ಕರೋತು ಮೇದಭ್ರದಯೋ ವಿಮೋಕ್ಷಣಂ. ಯಂ ಯಾವ ಭಗವಂತನನ್ನ ಧರ್ಮಾರ್ಥ ವಿಮುಕ್ತಿ ಕಾಮಾಹ ಭಜಂತಿ, ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬಂತಹ ಪುರುಷಾರ್ಥಗಳನ್ನು ಬಯಸ್ತಕ್ಕಂಥವರೆಲ್ಲರೂ ಕೂಡ ಈ ಭಗವಂತನನ್ನೇ ಭಜನೆ ಮಾಡ್ತಾರೆ. ಭಜನೆ ಮಾಡಿ ಇಷ್ಟಾಮಗತಿ ಮಾಪ್ನುವಂತಿ, ಅವರಿಗೆ ಬೇಕಾದ ಇಷ್ಟಾರ್ಥವನ್ನ ಪಡಿತಾರೆ. ಯಾವುದೇ ಬೇಕಾಗಿದ್ರೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಪುರುಷಾರ್ಥಗಳಲ್ಲಿ ಯಾವುದು ಬೇಕಾದರೂ ಕೂಡ ಇವನನ್ನೇ ಭಜನೆ ಮಾಡ್ತಾರೆ. ಇವನಿಂದಲೇ ಅವರಿಗೆ ಇಷ್ಟವಾದಂತಹ ಗತಿಯನ್ನ ಪಡ್ಕೊಳ್ತಾರೆ. ಇಷ್ಟಾಂ ಗತಿಂ ಆಪ್ನುವಂತಿ. ಅಂಥವನು ಯಾರೋ ಅಂತಹ ನಿನಗೆ ನಮಸ್ಕಾರ. ಕಿಂಚ ಆಶಿಷೋ ರಾತ್ಯಪಿ ದೇಹಮವ್ಯಯಂ, ಬೇರೆ ಯಾರೂ ಕೂಡ ಏನು ಕೊಡ್ಲಿಕ್ಕೂ ಸಾಮರ್ಥ್ಯ ಇಲ್ಲ ಅವರಿಗೆ. ಈ ಭಗವಂತನಿಗೆ ಮಾತ್ರ ಎಲ್ಲವನ್ನೂ ಕೊಡೋ ಸಾಮರ್ಥ್ಯ ಇದೆ. ಉಳಿದವರಿಗೆ ಯಾರಿಗೂ ಕೂಡ ಕೊಡೋ ಸಾಮರ್ಥ್ಯ ಇಲ್ಲ. ಇವನು ಮೋಕ್ಷವನ್ನೇ ಕೊಡ್ತಾನೆ. ಇನ್ನು ಬೇರೆ
ಪುತ್ರಾದಿಗಳನ್ನು ಕೊಡ್ತಾನೆ ಅಂತ ಪ್ರತ್ಯೇಕ ಹೇಳಬೇಕೇನು? ಮೋಕ್ಷವನ್ನು ಕೊಡೋ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ. ಉಳಿದದ್ದನ್ನ ಬೇರೆ ವ್ಯಕ್ತಿಗಳು ಅವನ ಅನುಗ್ರಹದಿಂದ ಅಲ್ಪ ಸ್ವಲ್ಪ ಕೊಡ್ಬೋದೋ ಏನೋ, ಅದು ಇವನ ಅನುಗ್ರಹದಿಂದಲೇ, ಇವನ ಅಪ್ಪಣೆಯಿಂದಲೇ ಕೊಡೋದಾದ್ರೆ ಕೊಡ್ತಾರೆ, ಇಲ್ಲದೇ ಇದ್ರೆ ಅದು ಇಲ್ಲ, ಕೊಡೋ ಸಾಮರ್ಥ್ಯ ಇಲ್ಲ. ಇವನು ಮೋಕ್ಷವನ್ನೇ ಕೊಡ್ತಕ್ಕಂಥವನು, ಶಾಶ್ವತವಾದ ಸ್ವರೂಪ ಶರೀರವನ್ನ ಮುಕ್ತಿಯಲ್ಲಿ ಅಭಿವ್ಯಕ್ತಿ ಮಾಡಿ ಕೊಡ್ತಾನೆ. ಈ ಸ್ವರೂಪ ಶರೀರವನ್ನ ಮೋಕ್ಷದಲ್ಲಿ ಅಭಿವ್ಯಕ್ತಿ ಮಾಡಿಕೊಡೋನು ಇವನು ಅಂದ ಮೇಲೆ ಶಾಶ್ವತವಾದಂತಹ ದದು ದೇಹಂ ಅವ್ಯಯಂ ದೇಹಂ, ಅದಕ್ಕೆ ಮತ್ತೆ ನಾಶ ಇಲ್ಲ. ಉಳಿದ ಎಲ್ಲಾ ಶರೀರಗಳಿಗೂ ನಾಶ ಇದೆ, ಆದರೆ ಆ ಸ್ವರೂಪ ಶರೀರ ಏನಿದೆ ಅಂತಹ ಅವ್ಯಯವಾದ ಶರೀರ ಅದು, ಅದಕ್ಕೆ ನಾಶವೇ ಇಲ್ಲ, ಯಾವತ್ತೂ ನಾಶ ಇಲ್ಲದೆ ಇರತಕ್ಕಂತಹ ಸ್ವರೂಪ ಅದು. ಅಂತಹ ಜ್ಞಾನಾನಂದಾತ್ಮಕವಾದ ಸ್ವರೂಪ ಶರೀರವನ್ನೇ ರಾತಿ ಕೊಡ್ತಾನೆ. ಕಿಂಚ ಆಶಿಷಃ ಅಂದ ಮೇಲೆ ಈ ಉಳಿದ ಅಪೇಕ್ಷೆಗೆ ಪಟ್ಟದ್ದ ಪದಾರ್ಥಗಳನ್ನ ಕೊಡ್ತಾನೆ ಅಂತ ಪ್ರತ್ಯೇಕ ಹೇಳಬೇಕೇನು? ಅಂತಹ ಭಗವಂತ ಕರೋತು ಮೇ ಅಧಭ್ರದಯ ವಿಮೋಕ್ಷಣಂ. ಅಧಭ್ರದಯ ಪರಮಕರುಣಿ, ಅವನ ದಯಾ ಏನಿದೆ ಅದು ಅದಭ್ರ, ದಭ್ರ ಅಲ್ಲ, ದಭ್ರವಾದ ದಯೆ ಅಲ್ಲ, ಒಂದು ಅದಭ್ರವಾದ ದಯೆ. ಕೆಲವರು ದಯೆ ತೋರಿಸ್ತಾರೆ, ಅದು ದಭ್ರ, ಸ್ವಲ್ಪ ಹೊತ್ತೇನೋ ದಯ ಮಾಡ್ತಾರೆ, ಆಮೇಲೆ ನಮ್ಮ ಕೈಲಾಗಲ್ಲ ಅಂತ ಬಿಟ್ಟು ಹೋಗ್ತಾರೆ, ಅದು ದಭ್ರ ದಯ, ಅದು ಶಾಶ್ವತವಾದ ದಯೆ ಅಲ್ಲ. ಆ ದಯೆಯಲ್ಲಿ ಪರಿಪೂರ್ತಿ ಇರೋದಿಲ್ಲ, ಏನೋ ಸ್ವಲ್ಪ ದಯೆ ತೋರಿಸ್ತಾರೆ ತಮ್ಮ ಕೈಲಾದ ಮಟ್ಟಿಗೆ, ಆಗ್ಲಿಲ್ಲ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಹಾಗೆ ಮಾಡಿದ್ರು. ಬೇರೆ ಬೇರೆ ಆನೆಗಳೆಲ್ಲ ಬಂದು ಪ್ರಯತ್ನ ಮಾಡಿದ್ವು, ದಯೆ ತೋರಿಸಿದ್ವು, ಆದರೆ ದಭ್ರದಯ ಅದೆಲ್ಲ ಬಿಟ್ಟು ಹೋಗಿಬಿಟ್ಟು. ಆದರೆ ಇವನು ಅದಭ್ರದಯ, ಇವನ ದಯೆಗೆ ಒಂದು ಮಿತಿಯೇ ಇಲ್ಲ, ಅದು ಅಪರಿಪೂರ್ಣ ಆಗೋದು ಅಂತಿಲ್ವೇ ಇಲ್ಲ. ಅಲ್ಪವಾದ ದಯೆ ಅಲ್ಲ, ಅದಭ್ರವಾದ ದಯೆ ಉಳ್ಳವನು. ಅಂತಹ ಭಗವಂತ ನನಗೆ ವಿಮೋಕ್ಷಣಂ ಕರೋತು, ನನಗೆ ಈಗ ಮೋಕ್ಷವನ್ನು ಕೊಡ್ಲಿ. ಒಂದು ಈ ಮೊಸಳೆಯ ಬಾಯಿಯಿಂದ ನನಗೆ ಮೋಕ್ಷವನ್ನು ಕೊಡ್ಲಿ, ಮೊಸಳೆ ನನ್ನ ಕಾಲೇನು ಹಿಡ್ಕೊಂಡಿದೆ ಅದರಿಂದ ಮೋಕ್ಷವನ್ನು ಕೊಡ್ಲಿ, ವಿಮೋಕ್ಷಣಂ ಅಂದ್ರೆ ಒಂದರ್ಥ. ಇನ್ನೊಂದರ್ಥ ವಿಮೋಕ್ಷಣಂ ಕರೋತು, ನನಗೆ ಸ್ವರೂಪ ಆನಂದ ಅಭಿವ್ಯಕ್ತಿ ರೂಪವಾದ ಮೋಕ್ಷ, ಆ ಮೋಕ್ಷವನ್ನು ಕೊಡ್ಲಿ ಅನ್ನೋದೇ ಮುಖ್ಯ ಅರ್ಥ. ವಿಮೋಕ್ಷಣಂ ಅದು ಅದೇ ಕೊಡ್ಲಿ ನನಗೆ, ಅದು ಬಿಟ್ಟು ಬೇರೆ ಬೇಡ. ಆ ಮೋಕ್ಷ ಬೇಕು ನನಗೆ, ಆ ಮೋಕ್ಷ ಬಿಟ್ಟು ಬೇರೆ ಏನು ಬೇಡ. ಏನು ಬೇಕಾದ್ರೂ ಕೊಡೋ ಸಾಮರ್ಥ್ಯ ಇದೆ, ಮೋಕ್ಷವನ್ನೇ ಕೊಡ್ತಾನೆ ಅಂದಮೇಲೆ ಉಳಿದ ಆಶಿಷಃ ಅಂತಂದ್ರೆ ಪುತ್ರಾದಿ ಐಶ್ವರ್ಯ ಮೊದಲಾದವುಗಳನ್ನು ಕೊಡ್ತಾನೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆದ್ರೆ ನನಗೆ ಅದ್ಯಾವುದು ಬೇಡ, ನನಗೆ ವಿಮೋಕ್ಷಣಂ ಕರೋತು ಮೇ, ಅದಭ್ರದಯನಾದ ನೀನು ನನಗೆ ಮೋಕ್ಷವನ್ನೇ ಕೊಡು, ಕೇವಲ ಮೋಕ್ಷಂ ಕರೋತು, ವಿಮೋಕ್ಷಣಂ ಕೇವಲಂ ಕರೋತು, ನಾ ಅಧಿಕಂ ಪ್ರಾರ್ಥೆ, ಇದಕ್ಕಿಂತ ಹೆಚ್ಚು ನಾ ಪ್ರಾರ್ಥನೆ ಮಾಡೋದಿಲ್ಲ ಅಂತ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮಾಃ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ ಕರೋತು ಮೇದಭ್ರದಯೋ ವಿಮೋಕ್ಷಣಂ. ಏಕಾಂತಿನೋ ಯಸ್ಯ ನ ಕಿಂಚನಾರ್ಥಂ
ವಾಂಛಂತಿ ಯೇ ವೈ ಭಗವತ್ ಪ್ರಧಾನಾಃ ಅತ್ಯದ್ಭುತಂ ಯಚ್ಚರಿತಂ ಸುಮಂಗಲಂ ಗಾಯಂತ ಆನಂದ ಸಮುದ್ರಮಗ್ನಾಃ. ಆಚಾರ್ಯ, ನಮ್ಮ ಇದರಲ್ಲಿ ಒಂದು ಕಶ್ಚನಾರ್ಥಂ ಹಾಕಿದ್ದಾರೆ. ಅದು 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 ನಿಮ್ಮ ಪಾಠದಲ್ಲಿ ಬರುತ್ತೆ ಅದು. ಏಕಾಂತಿನೋ ಯಸ್ಯ ನ ಕಿಂಚನಾರ್ಥಂ. ಸರಿ ಸರಿ, ನ ಕಂಚನಾರ್ಥಂ. ಕಂಚನಾರ್ ಹೌದು, ಕಂಚನಾರ್ಥಂ ಅಥವಾ ಕಿಂಚನಾರ್ಥಂ ಎರಡು ಒಂದೇ. ಓಕೆ, ಎರಡಕ್ಕೂ ಒಂದೇ ಅರ್ಥ, ತಪ್ಪೇನಿಲ್ಲ. ಕಂ ಚ ಕಿಂ ಚ. ಕಂಚನ ಅನ್ನೋದು ಒಂದು ಅವ್ಯಯ, ಕಿಂಚನ ಅನ್ನೋದು ಒಂದು ಅವ್ಯಯನೇ. ಕಂಚನಾರ್ಥಂನ ಏಕಾಂತ ಭಕ್ತರೇನಿದ್ದಾರೆ ಅವರಿಗೆ ಭಗವಂತ ಯಾವುದಕ್ಕೂ ಅಲ್ಲ, ಅಂದರೆ ಯಾವುದಕ್ಕೂ ಭಗವಂತನನ್ನು ಅವರು ಬೇಡೋದಿಲ್ಲ. ಇಂಥ ಪದಾರ್ಥದ ಅಪೇಕ್ಷೆಯಿಂದ ಅಂತ ಭಗವಂತನನ್ನ ಅಪೇಕ್ಷೆ ಪಡೋದಲ್ಲ ಅವರು. ನಾವೆಲ್ಲ ಅಲ್ಪರು, ಅಲ್ಪರಾದಂಥವರು ಇಷ್ಟಾರ್ಥಗಳನ್ನು ಬೇಡ್ತಾರೆ. ಯಾವುದ್ಯಾವುದೋ ಇಷ್ಟಾರ್ಥಗಳನ್ನು ಬೇಡತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲ ಅಲ್ಪರು. ಏಕಾಂತಿನಃ, ಏಕಾಂತ ಭಕ್ತರೇನಿದ್ದಾರೆ ಅವರು ಯಾವ ಪದಾರ್ಥದ ಅಪೇಕ್ಷೆಯಿಂದಲೂ ಭಗವಂತನನ್ನ ಇಷ್ಟಪಡ್ತಕ್ಕಂಥವ್ರಲ್ಲ. ಭಗವಂತನೇ ಇಷ್ಟ ಅವರಿಗೆ, ಭಗವಂತನೇ ಇಷ್ಟ. ನಮಗೆಲ್ಲ ಭಗವಂತ ಇಷ್ಟ ಅಲ್ಲ. ನಮಗಿಷ್ಟವಾದದ್ದು ಬೇರೆ ಬೇರೆ ಪದಾರ್ಥಗಳು ಅಥವಾ ಮೋಕ್ಷ ಅಂತಲೂ ಇಟ್ಕೊಳ್ಬೋದು. ಮೋಕ್ಷ ಇಷ್ಟ ನಮಗೆ, ಎಲ್ಲ ಸಿಗತ್ತಲ್ಲ ಮೋಕ್ಷದಲ್ಲಿ, ಅದು ಇಷ್ಟ ನಮಗೆ. ಅಥವಾ ಬೇರೆ ಲೌಕಿಕ ಪದಾರ್ಥಗಳು ಇಷ್ಟ ನಮಗೆ. ಆ ಇಷ್ಟವನ್ನ ತಂದು ಕೊಡ್ತಕ್ಕಂಥವನು ಭಗವಂತ. ಆದ್ದರಿಂದ ಅವನನ್ನ ಭಜನೆ ಮಾಡ್ತೇವೆ. ನಮಗೆ ಭಗವಂತ ಇಷ್ಟ ಅಲ್ಲ, ಇಷ್ಟಪ್ರದ. ಇಷ್ಟವನ್ನ ತಂದು ಕೊಡ್ತಕ್ಕಂಥವನು ಅವನು. ಇದೆಲ್ಲ ಯಾರಿಗೆ? ನಮ್ಮಂಥ ಅಲ್ಪರಿಗೆ. ಆದರೆ ಏಕಾಂತಿಗಳಿಗೆ ಬೇರೆ ಯಾವುದೂ ಇಷ್ಟ ಇಲ್ಲ, ಅವರಿಗೆ ನಾರಾಯಣನೇ ಇಷ್ಟ. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯ ತದರ್ಥಕಂ. ಅವರಿಗೆಲ್ಲ ಏಕಾಂತ ಭಕ್ತರಿಗೆ ನಾರಾಯಣನೇ ಇಷ್ಟ. ಉಳಿದದ್ದೆಲ್ಲವೂ ಕೂಡ ಅವನಿಗೋಸ್ಕರ ಅಷ್ಟೇ. ಉಳಿದದ್ದು ಯಾವುದನ್ನು ಕೂಡ ಅವರು ಅಪೇಕ್ಷೆ ಪಟ್ಟು ತಗೊಳ್ಳೋದಿಲ್ಲ, ಅದು ಅಪೇಕ್ಷೆ ಪಡೋದಿಲ್ಲ ಅವರು. ಅವ್ರಿಗೆ ಆದರೂ ಅದನ್ನ ಸ್ವೀಕಾರ ಮಾಡ್ತಾರೆ. ಯಾವುದಕ್ಕೆ? ತದರ್ಥಕಂ, ಅವ ಭಗವಂತನಿಗೋಸ್ಕರ. ಭಗವಂತ ಮೋಕ್ಷವನ್ನು ಕೊಟ್ಟರು ಕೂಡ ಬೇಡ ಅಂತಾರ ಅವರು. ಮೋಕ್ಷವೂ ಬೇಕಾಗಿಲ್ಲ ಅವರಿಗೆ, ಭಗವಂತನೇ ಬೇಕು. ಆದರೂ ಮೋಕ್ಷವನ್ನ ಭಗವಂತ ಕೊಟ್ಟಾಗ ಸ್ವೀಕಾರ ಮಾಡ್ತಾರೆ. ಯಾಕೆ? ಭಗವಂತನಿಗೋಸ್ಕರ. ಅಲ್ಲಿ ಭಗವಂತ ಇರ್ತಾನೆ, ಯಾವಾಗಲೂ ಭಗವಂತ ನಮ್ಮ ಕಣ್ಣೆದುರಿಗೆ ಸಿಗ್ತಾನೆ ಅನ್ನೋದಕ್ಕೋಸ್ಕರ ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ಏಕಾಂತ ಭಕ್ತರಿಗೆ ಏಕಾಂತಾನಾಂ ಯಸ್ಯ ನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಧಾನಾಃ. ಭಗವಂತನೇ ಪ್ರಧಾನ, ಭಗವಂತನೇ ಇಷ್ಟ. ಅವನಿಂದ ಬೇರೆ ಇನ್ಯಾವ ಇಷ್ಟಾರ್ಥವನ್ನು ಅವರು ಬೇಡೋದಿಲ್ಲ. ಅಂತಹ ಭಗವಂತ, ಅವನ ಚರಿತ್ರೆ ಅತ್ಯಂತ ಮಂಗಳಕರವಾದ ಚರಿತ್ರೆ. ಅವನ ಲೀಲೆಗಳನ್ನ ಹಾಡ್ತಾ ಹಾಡ್ತಾ ಆನಂದ ಸಮುದ್ರದಲ್ಲಿ ಮಗ್ನರಾಗಿ ಬಿಡ್ತಾರೆ. ಅದ್ಭುತವಾದ ಚರಿತ್ರೆಗಳು ಆ ಭಗವಂತನ ಚರಿತ್ರೆಗಳು. ಆ ಚರಿತ್ರೆಗಳನ್ನ ಹಾಡೋದ್ರಲ್ಲೇ ಮಗ್ನರಾಗಿಬಿಡ್ತಾರೆ. ಆನಂದ ಸಮುದ್ರ ಮಗ್ನಾಹ, ಆನಂದ ಸಮುದ್ರದಲ್ಲಿ ಮಗ್ನರಾಗಿ ಬಿಡ್ತಾರೆ ಅವರು ಏಕಾಂತ ಭಕ್ತರು. ಅವರಿಗೆ ಬೇರೆ ಇನ್ಯಾವುದೂ ಬೇಕಾಗಿಲ್ಲ, ಅದರಲ್ಲೇ ಆನಂದ. ಆ ಭಗವಂತನ ಚರಿತ್ರೆಗಳನ್ನು ಹೇಳೋದ್ರಲ್ಲೇ ಕೇಳೋದ್ರಲ್ಲೇ ಆನಂದ ಅವರಿಗೆ. ಅದನ್ನೇ ಯಾಕೆಂದ್ರೆ ಅದು ಅತ್ಯದ್ಭುತಂ. ಆ ಭಗವಂತನ ಮಹಿಮೆಗಳು, ಚರಿತ್ರೆಗಳು ಅತ್ಯದ್ಭುತವಾದದ್ದು ಅವನ ಚರಿತ್ರೆ. ಅಂತಹ ಯಚ್ಚರಿತಂ, ಯಾವ ಭಗವಂತನ ಚರಿತ್ರೆ ಇದೆ ಅದು ಅತ್ಯಂತ ಸುಮಂಗಲಂ. ಅಂತಹ ಮಂಗಲಕರವಾದ ಅತ್ಯದ್ಭುತವಾದ ಭಗವಂತನ ಆ ಚರಿತ್ರೆಗಳನ್ನು ಗಾಯಂತಹ ಆನಂದಮಗ್ರಾಹ ಭವಂತಿ. ಆನಂದ ಸಮುದ್ರದಲ್ಲಿ ಮಗ್ನರಾಗಿ ಬಿಡುತ್ತಾರೆ ಏಕಾಂತ ಭಕ್ತರು.
ಅವರಿಗೆ ಬೇರೆ ಇನ್ನೇನು ಬೇಕಾಗಿಲ್ಲ, ಭಗವಂತನೇ ಇಷ್ಟ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ. ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಧಾನಾಃ ಅತ್ಯದ್ಭುತಂ ಯಚ್ಚರಿತಂ ಸುಮಂಗಲಂ ಗಾಯಂತ ಆನಂದ ಸಮುದ್ರಮಗ್ನಾಃ. ಆಚಾರ್ಯ, ಇದರಲ್ಲಿ ಏಕಾಂತಿನೋ ಯಸ್ಸನ ಕಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಪನ್ನಾಹ ಇದೆ. ಅತ್ಯದ್ಭುತಂ ತಚ್ಚರಿತಂ ಸುಮಂಗಲಂ ಗಾಯಂತ ಆನಂದಂ ಸಮುದ್ರಮಗ್ನಾಹ. ಪ್ರಪನ್ನಾಹ ಅಂತ ಇಟ್ಕೊಂಡ್ರೆ ಭಗವಂತನನ್ನ ಪ್ರಪನ್ನರಾದವರು, ಅವನನ್ನ ಆರಾಧನೆ ಮಾಡ್ತಕ್ಕಂಥವ್ರು ಅಂತ ಅರ್ಥ. ಶರಣಾಗತ. ಅದಕ್ಕಿಂತ ಭಗವತ್ ಪ್ರಧಾನಾಹ ಅಂತ ಪಾಠ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಅವನೇ ಪ್ರಧಾನ, ಹೌದು ಹೌದು, ಉಳಿದದ್ದೆಲ್ಲ ಅಪ್ರಧಾನ ಅವರಿಗೆ, ಅಪ್ರಧಾನ. ಓಕೆ. ಏಕಾಂತ ಭಕ್ತರಿಗೆ ಭಗವಂತನೇ ಪ್ರಧಾನ. ಭಗವಾನೇವ ಪ್ರಧಾನಃ ಇಷ್ಟತ್ವೇನ ಪ್ರಾರ್ಥ್ಯ. ಅದೇ ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ ಅಂತ ಇದೆಯಲ್ಲ, ಅದಕ್ಕ ಪ್ರಧಾನ ಅಂತ ಸರಿ. ಅದೇ ಅದೇ ಹಾಗೆ ಇಟ್ಕೋಬೇಕು. ಪ್ರಪನ್ನಾಹ ಅನ್ನೋ ಪಾಠ ಯಾರು ತಗೊಂಡಿಲ್ಲ. ಓಕೆ. ತಮಕ್ಷರಂ ಬ್ರಹ್ಮ ಪರಂ ಪರೇಶಂ ಅವ್ಯಕ್ತಮಾಧ್ಯಾತ್ಮಿಕಯೋಗಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮಮಿವಾತಿದೂರಂ ಅನಂತಮಾದ್ಯಂ ಪರಿಪೂರ್ಣಮೀಢೇ. ತಂ ಅಕ್ಷರಂ, ಅವನು ಅಕ್ಷರ, ನಾಶ ಇಲ್ಲದೆ ಇರ್ತಕ್ಕಂಥವನು ಅಂತ ಅರ್ಥ. ಅಂತಹ ಭಗವಂತನಿಂದಲೇನೆ ನಾಶವುಳ್ಳಂತಹ ಈ ಜಗತ್ತು ಸೃಷ್ಟಿಯಾಗ್ತದೆ. ಅಕ್ಷರನಿಂದ ಕ್ಷರ ಸೃಷ್ಟಿಯಾಗ್ತದೆ. ಅಕ್ಷರಾತ್ ಸಂಭವತೀಹ ವಿಶ್ವಂ ಏತಸ್ಯ ವಾ ಅಕ್ಷರಸ್ಯ ಬ್ರಹ್ಮವಿದಾಪ್ನೋತಿ ಪರಂ ಪರಾತ್ ಪರಂ ಪರಮಃ ಪರಾರ್ಘ್ಯಃ ಅವ್ಯಕ್ತಮಚಲಂ ಶಾಂತಂ ಅಧ್ಯಾತ್ಮಯೋಗೇನ ಸುನಿಷ್ಠಿತೇನ ಮತ್ವಾ ದೇವಂ ಶೋಕಮೋಹೋ ಜಹಾತಿ ವಿಮೇ ಕರ್ಣಾಪತಯತಃ ಸೂಕ್ಷ್ಮಾತ್ ಸೂಕ್ಷ್ಮತರಂ ಪ್ರಪದ್ಯೆ ತದ್ದೂರೇ ತದ್ವಂತಿಕೆ ಅಂತ. ಹೀಗೆ ಉಪನಿಷತ್ತಿನಲ್ಲಿ ಬೇಕಾದಷ್ಟು ವಾಕ್ಯಗಳು ಅವನನ್ನ ಹೊಗಳ್ತಾ ಇದೆ. ಅವನ ಅಕ್ಷರ ಅಂತ ಹೇಳ್ತಾ ಇದೆ. ಅವನಿಂದಲೇ ಈ ಜಗತ್ತು ಸೃಷ್ಟಿಯಾಗ್ತದೆ ಅಂತ ಹೇಳ್ತಾ ಇದೆ. ಹೀಗೆ ಅನೇಕ ಕಡೆಯಲ್ಲಿ ಅವನನ್ನ ಸ್ತೋತ್ರ ಮಾಡಿದ್ದಾರೆ. ಇದು ಸ್ತೋತ್ರ ಆದ್ರಿಂದ ಒಂದು ಸಲ ಹೇಳಿದ್ದನ್ನೇ ಮತ್ತೊಂದು ಸಲ ಹೇಳಿದರೆ ದೋಷ ಅಲ್ಲ. ಸ್ತೋತ್ರದಲ್ಲಿ ಅದು ದೋಷ ಅಲ್ಲ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಅದು ಬೇರೆ ಕಡೆಗಾದ್ರೆ ದೋಷ. ಕಾವ್ಯಗಳಲ್ಲಿ ಪುನರುಕ್ತಿ ಅಂತ ಒಂದು ದೋಷ ಬರ್ತದೆ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿದ್ರೆ. ಇದರಲ್ಲಿ ಹಾಗಲ್ಲ. ಇದು ಸ್ತೋತ್ರ ಆದ್ರಿಂದ ಸ್ತೋತ್ರದಲ್ಲಿ ಪುನರುಕ್ತಿ ದೋಷ ಇಲ್ಲ. ಅವನು ಅಕ್ಷರ, ಬ್ರಹ್ಮ, ಪರಂ ಅಂದರೆ ಪರಂ ಬ್ರಹ್ಮ, ಪರೇಶಂ ಪರಮೇಶ್ವರ, ಅವ್ಯಕ್ತಂ ಅವ್ಯಕ್ತ ಸ್ವಭಾವದವನು, ಆಧ್ಯಾತ್ಮಿಕ ಯೋಗ ಗಮ್ಯಂ ಆಧ್ಯಾತ್ಮಿಕ ಯೋಗ ಏನಿದೆ ಭಕ್ತಿ ಮೊದಲಾದಂತಹ ಆಧ್ಯಾತ್ಮಿಕ ಯೋಗಕ್ಕೆ ಮಾತ್ರ ಗಮ್ಯನಾಗಿರ್ತಕ್ಕಂಥವನು, ಅತೀಂದ್ರಿಯಂ ನಮ್ಮ ಈ ಪ್ರಾಕೃತವಾದ ಇಂದ್ರಿಯಗಳಿಗೆ ಗೋಚರನಾಗ್ತಕ್ಕಂಥವನಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೇನಂ ವೇದಯಂತಿ ಅಂತ ಉಪನಿಷತ್ ಹೇಳ್ತದೆ. ಅವನನ್ನ ಈ ಇಂದ್ರಿಯಗಳು, ಅನುಮಾನ, ಈ ಪ್ರತ್ಯಕ್ಷ ಇದ್ಯಾವುದೂ ಅವನನ್ನ ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು ಮಾತ್ರ ಅವನನ್ನು ತೋರಿಸಿಕೊಡ್ತದೆ. ನ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ಅಂತ ವೇದ.
ಈ ಕಣ್ಣು ಅವನನ್ನ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾತು ಅವನನ್ನ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಅವನನ್ನ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವನವನು ಸೂಕ್ಷ್ಮಂ, ಅತೀಂದ್ರಿಯ ಮತ್ತು ಸೂಕ್ಷ್ಮ, ಬಹಳ ಸೂಕ್ಷ್ಮನಾಗಿದ್ದಾನೆ. ಸೂಕ್ಷ್ಮಂ ಅಣುಪರಿಮಾಣನಾಗಿರ್ತಕ್ಕಂಥವನು. ಸೂಕ್ಷ್ಮಾತ್ ಸೂಕ್ಷ್ಮತರಂ ಪ್ರಪದ್ಯತೆ ಅಂತ ವೇದ. ಸೂಕ್ಷ್ಮನಾಗಿದ್ದಾನೆ. ಅತಿದೂರಂ ಸೂಕ್ಷ್ಮಮಿವ ಅತಿದೂರಂ, ಅವನು ಅತ್ಯಂತ ಸೂಕ್ಷ್ಮಕ್ಕೂ ಸೂಕ್ಷ್ಮ, ಅತಿ ಮಹತ್ತಿಗೂ ಮಹತ್ತು. ತದ್ದೂರೇ ತದ್ವಂತಿಕೆ ಅಂತ ವೇದ ಹೇಳುತ್ತದೆ. ಅವನು ದೂರದಲ್ಲಿದ್ದಾನೆ, ತದ್ವಂತಿಕೆ ಹತ್ತಿರದಲ್ಲೂ ಇದ್ದಾನೆ. ದೂರಾತ್ ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್ ಅಂತ. ಕೆಲವರಿಗೆ ದೂರ, ಯಾರು ಅಭಕ್ತರೋ ಅವರಿಗೆ ಬಹಳ ದೂರ, ಅಪ್ರಾಪ್ಯ ಅಂತ ಅರ್ಥ. ಅದೇ ಭಕ್ತರಿಗಾಗುವಾಗ ಬಹಳ ಹತ್ತಿರದಲ್ಲೇ ಇದ್ದಾನೆ ಅಂತ ಹಾಗಭಿಪ್ರಾಯ. ದೂರಾತ್ ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್, ಯಾವ ಭಗವಂತ ಅಭಕ್ತರಿಗೆ ಬಹಳ ದೂರದಲ್ಲಿದ್ದಾನೋ ಅವನೇ ಭಕ್ತರಿಗಾಗುವಾಗ ಅಂತಿಕ ಮಂತಿಕಾತ್, ಬಹಳ ಹತ್ತಿರದಲ್ಲಿರ್ತಾನೆ. ಅದನ್ನೇ ತದ್ದೂರೇ ತದ್ವಂತಿಕೆ ಅಂತ ಹೇಳ್ತದೆ ಉಪನಿಷತ್ತು. ಹಾಗಾಗಿ ಅತಿ ದೂರಂ. ಅನಂತಂ, ಅವನು ಅನಂತ, ಅಪರಿಮಿತ, ಅವನ ಎಲ್ಲವೂ ಅಪರಿಮಿತ. ಅವನು ಗುಣ, ರೂಪ, ಆಕೃತಿ, ಮಹಿಮೆ ಎಲ್ಲವೂ ಅನಂತ. ಆದ್ಯಂ, ಎಲ್ಲದಕ್ಕೂ ಆದಿಕಾರಣನಾಗಿದ್ದಾನೆ. ಈ ಇಡೀ ಜಗತ್ತಿಗೆ ಆದಿಕಾರಣ. ಪರಿಪೂರ್ಣಂ, ಪರಿಪೂರ್ಣನಾಗಿದ್ದಾನೆ. ಎಲ್ಲವೂ ಪರಿಪೂರ್ಣವೇ. ಇದು ಪರಿಪೂರ್ಣ, ಅದು ಪರಿಪೂರ್ಣ, ಮೂಲ ರೂಪವೂ ಪರಿಪೂರ್ಣ, ಅದರಿಂದ ಬಂದ ಈ ಅವತಾರ ರೂಪವೂ ಪರಿಪೂರ್ಣ. ಅವನ ಒಂದೊಂದು ಗುಣಗಳು ಕೂಡ ಪರಿಪೂರ್ಣವಾದ ಗುಣಗಳು. ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಮದಃ ಪೂರ್ಣಮಿದಂ. ಹೀಗೆ ಎಲ್ಲವೂ ಪರಿಪೂರ್ಣವಾದದ್ದು, ಪರಿಪೂರ್ಣಮಯ. ಅಂತಹ ಭಗವಂತನನ್ನ ಈಡೇ ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ಈಡೆ ಅಂದ್ರೆ ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ಇದೆಲ್ಲ ವೇದ, ಉಪನಿಷತ್ತು, ಪುರಾಣ ಮೊದಲಾದವುಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನ ಚಿಂತನೆ ಮಾಡ್ತಾ ಇದ್ದಾನೆ ಗಜೇಂದ್ರ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರ ಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ ಅಂತ ಅವನಿಗೆ ಅಕ್ಷರತ್ವವನ್ನು ಹೇಳಿದೆ. 4 ರೀತಿಯಾದ ಅನಿತ್ಯತ್ವ ನಮಗಿದೆ. ಈ ಯಾವ 4 ವಿಧವಾದ ಅನಿತ್ಯತ್ವನೂ ಕೂಡ ಅವನಿಗಿಲ್ಲ. ನಾಶ ಅನ್ನೋದು 4 ವಿಧ, ಅದು ಅವನಲ್ಲಿಲ್ಲ. ಓಂ ತದು ವ್ಯಕ್ತಮಾಹಿ ಓಂ ಅಂತ ಬ್ರಹ್ಮಸೂತ್ರ, ಅದು ಅವನನ್ನ ಅಕ್ಷರ ಅಂತ ಅನ್ನೋದಕ್ಕೆ ಪ್ರಮಾಣಗಳು. ಆಮೇಲೆ ಅವನು ಅತೀಂದ್ರಿಯ. ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ವಿಮೇ ಕರ್ಣಾಪತಯತಃ ಅಂತ. ಅವನು ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ನಾರಾಯಣೋಪನಿಷತ್ತು. ಅತಿದೂರಂ ತದ್ದೂರೇ ತದ್ವಂತಿಕೆ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ನಾರಾಯಣ ಏವ ಇದಮಗ್ರ ಆಸೀತ್ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅನಂತ ಇತ್ಯಹಂ ಪಾರ್ಥ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಹೀಗೆ ಅನೇಕ ಪ್ರಮಾಣಗಳು ಹೇಳ್ತಾ ಇರೋ ವಿಷಯವನ್ನ ಚಿಂತನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ತಮಕ್ಷರಂ ಬ್ರಹ್ಮ ಪರಂ ಪರೇಶಂ
ಅನಂತ ಮಾಧ್ಯಂ ಪರಿಪೂರ್ಣಮೀಡೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ.